ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇದ್ದೀವಿ ನಿಮಗೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡೋದಕ್ಕಿದೆ. ಸರ್ಕಾರ ಆ ನಿಟ್ಟಲ್ಲಿ ತುರ್ತಾಗಿ ಏನು ಹೆಜ್ಜೆ ಇಡುತ್ತೆ ನೋಡೋಣ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವರು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯುವ ಸಮುದಾಯದ ಹಠಾತ್ ನಿಧನಕ್ಕೆ ಅದು ಹೃದಯಾಘಾತದ ಪ್ರಕರಣಗಳಿಗೆ ಏನು ಕಾರಣ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಕೋವಿಡ್ ಲಸಿಕೆನೇ ಕಾರಣ ಅಂತ ಸಾರ್ವಜನಿಕವಾಗಿ ಸುಮ್ಮನೆ ಒಂದು ಚರ್ಚೆ ಆಗಿದೆ. ಸುಮ್ಮನೆ ತಲೆ ಹುಳ ಬಿಡೋ ಕೆಲಸ ಆಗಿದೆ. ಎಲ್ಲ ಕಡೆ ಇದೇ ಮಾತುಗಳು ಕೇಳಿ ಬರ್ತಾ ಇದೆ. ಲಸಿಕೆ ಹೃದಯಾಘಾತ ಕಾರಣ ಅಲ್ಲ ಅಂತ ವರದಿ ಬಂದಿದೆ. ವಾಯು ಮಾಲಿನ್ಯ ಕೂಡ ಹೃದಯಾಘಾತಕ್ಕೆ ಕಾರಣ ಇದ್ದಿರಬಹುದು. ನಾವೀಗಷ್ಟೇ ಹೇಳ್ತಾ ಇದ್ವಿ ನಿಮಗೆ. ಹೃದಯಾಘಾತದ ಬಗ್ಗೆ ಹೊಸ ಸಂಶೋಧನೆಯನ್ನು ಮಾಡಬೇಕಾಗಿದೆ. ಪ್ಯಾಟ್ರನ್ ಅನ್ನ ನೋಡಿ ಆ ಪ್ಯಾಟ್ರನ್ ಅನ್ನ ಇನ್ನಷ್ಟು ಸ್ಟಡಿ ಮಾಡಬೇಕಾಗಿದೆ. ಬಟ್ ಕನ್ಕ್ಲೂಷನ್ಗೆ ನಾವು ಯಾವ ವಿಚಾರದಲ್ಲಿ ಬರ್ಬೋದು ಅಂದರೆ ವ್ಯಾಕ್ಸಿನ್ ಈಸ್ ನಾಟ್ ದ ರೀಸನ್ ಫಾರ್ ದ ಸಡನ್ ಡೆತ್ಸ್ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಕೋವಿಡ್ ಲಸಿಕೆ ಈ ಕೋವಿಡ್ ಸೋಂಕಿಗೆ ಒಂದು ಸಂಜೀವನಿ ಇದ್ದಾಗೆ. ಇದರ ಬಗ್ಗೆ ಯಾವುದೇ ವಿವಾದನೇ ಬೇಕಿಲ್ಲ. ಯಾಕೆಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು ಮತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಗೆ ಸುಮಾರು 19 ರಾಜ್ಯಗಳಲ್ಲಿ ಸುಮಾರು 47 ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಇದನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಈ ಕೋವಿಡ್ ಲಸಿಕೆಗೂ ಮತ್ತು ಈ ಹೃದಯಾಘಾತಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಇದ್ರ ಬಗ್ಗೆ ಬಹಳ ವಿವರಣವಾಗಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಜನರಿಗೆ ಯಾವುದೇ ಆತಂಕ ಬೇಡ, ಭಯ ಬೇಡ. ವ್ಯಾಕ್ಸಿನ್ ಏನಾಗಿದೆ, ತರಾತುರಿಯಲ್ಲಿ ಯಾವುದೇ ಒಂದು ಅಪ್ರೂವಲ್ ಆಗಿಲ್ಲ. ಅದರದ್ದು ದಕ್ಷತೆ ಮತ್ತು ಅದರ ಸೇಫ್ಟಿ ಅಂದರೆ ರಕ್ಷಣೆ, ಸೊ ಎರಡೂ ಕೂಡ ಪ್ರೂವ್ ಆಗಿದೆ. ಅದು ಏಕಾಏಕಿ ಕೋವಿಡ್ಡಿಂದನೇ ಹೃದಯದ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ಫ್ಯಾಕ್ಟ್ ನಾವು ಒಂದು 500 ಜನರಿಗೆ ಕೋವಿಡ್ಡಿಂದ ವಾಸಿಯಾಗಿದ್ದಂಥ 500 ಜನರಿಗೆ ಕಾರ್ಡಿಯಾಕ್ MRI ಮಾಡಿದ್ವಿ ನಾವು. ಸೊ ಅವ್ರಿಗೆ ಎಕೋನೂ ಮಾಡಿದ್ವಿ. ಸೊ ಹೃದಯದ ಶಕ್ತಿ ಎಕೋದಲ್ಲೂ ಚೆನ್ನಾಗಿತ್ತು, ಕಾರ್ಡಿಯಾಕ್ MRIನಲ್ಲೂ ಚೆನ್ನಾಗಿತ್ತು. ಸೊ ಅದರಿಂದ ಈಗ ಕೋವಿಡ್ ವ್ಯಾಕ್ಸಿನ್ ಎಫೆಕ್ಟು ತೆಗೆದುಕೊಂಡಂಥ ಫಸ್ಟ್ 6 ಮಂತ್ಸಲ್ಲಿ ಇರುತ್ತೆ ಅಷ್ಟೇ, ಅದ್ರ ಮೇಲೆ ಇರೋದಿಲ್ಲ. ಈಗ ನಾವೆಲ್ಲ ತಗೊಂಡು 3 ಇಯರ್ಸ್ ಆಯಿತು. ಇನ್ನೊಂದು ಏನಪ್ಪ ಅಂದರೆ ಈ ಹೃದಯಾಘಾತ ನಮ್ಮ ಭಾರತ ದೇಶದಲ್ಲಿ ಕಳೆದ 20 ವರ್ಷದಲ್ಲಿ ಅದರಲ್ಲೂ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ 22% ಜಾಸ್ತಿ ಆಗಿದೆ ಕೆಲವು ಅಧ್ಯಯನಗಳ ಪ್ರಕಾರ. ಇನ್ನೊಂದು ಕೆಲವು 20%, 15ರಿಂದ 20% ಈ ಹೃದಯಾಘಾತ ಆದವರಲ್ಲಿ ಯಾವುದೇ ನಿಖರವಾದಂಥ ಕಾರಣ ಗೊತ್ತಾಗ್ತಾ ಇಲ್ಲ. ಅವರಿಗೆ ಬ್ಲಡ್ ಪ್ರೆಷರ್ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಧೂಮಪಾನಿಗಳೆಲ್ಲ ಫಿಟ್ ಆ್ಯಂಡ್ ಫೈನ್. ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಹೊಸ ಸಂಶೋಧನೆಗಳನ್ನು ಈ ವಿಚಾರದಲ್ಲಿ ಮಾಡಬೇಕಾಗ್ತದೆ. ಇವನ್ ವಾಯು ಮಾಲಿನ್ಯ ಕೂಡ ಒಂದು ಹೃದಯಾಘಾತಕ್ಕೆ ಕಾರಣ ಅಂತ ಹಲವಾರು ಅಧ್ಯಯನಗಳು ಹೇಳ್ತಾ ಇದೆ. ಯಾಕೆಂದರೆ ಪಾರ್ಟಿಕ್ಯುಲೇಟ್ ಮ್ಯಾಟರು ಲೆಸ್ ದೆನ್ 2.5 ಮೈಕ್ರಾನ್ಸ್ ಇದ್ದಂಥ ಈ ಕಣಗಳು ಈ ಮಾಲಿನ್ಯವಾದಂಥ ಗಾಳಿನಲ್ಲಿ ನಾವು ಸೇವಿಸಿದಾಗ ಅದು ಲಂಗ್ಸ್ಗೆ ಹೋಗಿ ಲಂಗ್ಸಿಂದ ಹೃದಯದ ರಕ್ತನಾಳಕ್ಕೆ ಹೋಗಿ ಅಲ್ಲಿ ಬ್ಲಡ್ ಕ್ಲಾಟ್ ಮಾಡುವಂಥದ್ದಿದೆ. ರುಮಟಾಯ್ಡ್ ಆರ್ಥರೈಟಿಸ್ ಇದ್ದಂಥವರು ಅಥವಾ ಹೆಂಗಸರಲ್ಲಿ ಹಾರ್ಮೋನ್ಸ್ ಏನಾದ್ರು ಜಾಸ್ತಿ ತೆಗೆದುಕೊತಾ ಇದ್ದರೆ ಅಥವಾ ಯಾರಾದರೂ ಪೇನ್ ಕಿಲ್ಲರ್ಸ್ ತುಂಬ ಜಾಸ್ತಿ ತೆಗೆದುಕೊತಾ ಇದ್ದರೆ ಇವೆಲ್ಲ ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಪ್ರಮೋಟ್ ಮಾಡುತ್ತೆ. ಸೊ ಹೀಗಾಗಿ ನಾವು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲೂ ಕೂಡ ನಾವು ICMRಗೆ 2 ತಿಂಗಳ ಹಿಂದೆಯೇ ನಾವು ರೆಕಮೆಂಡ್ ಮಾಡಿದ್ವಿ. ಹಾಗೂ ಆಯಿತು, ಇವಾಗೆಲ್ಲ ಚೆಕ್ ಮಾಡಿಸ್ಕೊತಾ ಇದ್ದಾರೆ. ಅದೇನು ಪ್ರಯೋಜನ ಆಗೋದಿಲ್ಲ. ಏನಾದರೂ ಸಿಮ್ಟಮ್ಸ್ ಇದ್ದರೆ, ಏನಾದರೂ ಅದು ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಸಕ್ಕರೆ ಕಾಯಿಲೆ ಇದ್ದರೆ ಅಥವಾ ಇವೆಲ್ಲ ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅಂಥವರು ಈಗೇನೋ ಈ ವರದಿ ಆಗ್ತಾಯಿದೆ, ಸುದ್ದಿ ಎಲ್ಲ ಕಡೆ ಆಗ್ತಾಯಿದೆ ಅಂದ್ಬಿಟ್ಟು ಸಾಲಾಗಿ ಆಸ್ಪತ್ರೆಗಳಲ್ಲಿ ಕ್ಯೂ ನಿಂತು ಚೆಕಪ್ ಮಾಡಿಸ್ಕೊತಾ ಇದ್ದಾರೆ. ಇದು ಬರೀ 1 ವರ್ಷದಲ್ಲಿ 1 ವಾರದಲ್ಲಿ ಚೆಕಪ್ ಮಾಡಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಪ್ರತಿ ವರ್ಷ ಚೆಕಪ್ ಮಾಡಿಸ್ಕೋಬೇಕು. ಜೀವನ ಶೈಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ.